ನಮಸ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟೈಮ್ ಬಂದು ಬೆಳಿಗ್ಗೆ ನೋಡಿ 11:45 ಆಗಿಬಿಟ್ಟಿದೆ. ಇಷ್ಟೊತ್ತವರೆಗೂ ಕೆಲಸಗಳಾಯಿತು, ಎಲ್ಲ ಕೆಲಸನೂ ಮುಗಿಸಿ ಆಯಿತು. ಅಂದರೆ ಮನೆ ಕೆಲಸ ಎಲ್ಲ ಮುಗಿಸಿ ಆಯಿತು. ಇನ್ನು ಸಪ್ರೇಟು ಬೇರೆ ಬೇರೆ ಕೆಲಸಗಳು ಅಂತಂದರೆ, ಒಂದು ಮಕ್ಕಳದು ಬುಕ್ಸ್ ಎಲ್ಲ ಬೈಂಡ್ ಹಾಕಬೇಕು. ಅದು ಏನು ನೋಟ್ಬುಕ್ ಅಲ್ಲ, ಟೆಕ್ಸ್ಟ್ ಬುಕ್ಗಳು, ಅದೆಲ್ಲದನ್ನು ಇದ್ದರೆ ಬೈಂಡ್ ಹಾಕೋಣ, ಅಥವಾ ಇಲ್ಲ ಅಂತ ಅಂದರೆ ಇವತ್ತು ಸ್ವಲ್ಪ ಸ್ಟಿಚಿಂಗ್ ಇತ್ತು. 1-2 ಬ್ಲೌಸು ಕಟ್ಟಿಂಗ್ ಆಗಿದೆ, ಅದನ್ನು ಸ್ಟಿಚಿಂಗ್ ಮಾತ್ರನೇ ಮಾಡಬೇಕು. ಅದಕ್ಕೆ ನೋಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿಬಿಟ್ಟು ಇವಾಗ ಬೆಳಗ್ಗೆಯಿಂದ ಇನ್ನೂ ತಿಂಡಿ ತಿಂದಿಲ್ಲ. 11:45 ಆಗಿದೆ. ನನ್ನ ಹಸ್ಬೆಂಡಿಗೆ ಗೊತ್ತಾಯಿತು ಅಂತಂದರೆ ಬೈಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನೆಯಿಂದ ಸ್ವಲ್ಪ ಮಳೆ ಜಿಟಿ ಜಿಟಿ ಅಂತ ಕಾಣಿಸಲ್ಲ ಇಲ್ಲಿ, ಇಲ್ಲಾಂದರೆ ತೋರಿಸ್ತಿದ್ದೆ. ಸಣ್ಣ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾ ಓಪನ್ ಆಗ್ತಿಲ್ಲ, ಆಮೇಲೆ ಆದರೆ ತೋರಿಸ್ತೀನಿ. ಸೋನೆ ಮಳೆ ಥರ ಇಟ್ಕೊಂಡ್ಬಿಟ್ಟಿದೆ, ಬರ್ತಾನೇ ಇದೆ ನಿನ್ನೆಯಿಂದನೂ. ಒಂಥರ ಆಚೆ ಹೋಗೋಕ್ಕಾಗ್ತಿಲ್ಲ. ಅದನ್ನ ವಾತಾವರಣ ನೋಡಿದ್ರೇ ನಂಗೆ ಮಲ್ಕೋಬೇಕು ಅನಿಸ್ಬಿಡುತ್ತೆ ಈ ಥರ ಇದ್ದರೆ. ಹಂಗೆ ಆಗ್ತಾಯಿದೆ, ಬಟ್ ಆದ್ರೂ ಕೆಲಸಗಳೆಲ್ಲ ಮಾಡ್ಕೊಳ್ಳೇಬೇಕಲ್ಲ. ಹಂಗಾಗಿ, ಯಾಕಂದರೆ ನಾನು ಇವತ್ತು ಚೆನ್ನಾಗಿದ್ದೀನಿ, ನಾಳೆಗೆ ಅಲ್ಲಿ ಇನ್ನೊಂದೇನೋ ಆಗಿರುತ್ತೆ, ತಲೆನೋವು ಅಥವಾ ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ಮು. ಹಾಗಾಗಿಬಿಟ್ಟು ಚೆನ್ನಾಗಿರುವಾಗೇ ಸ್ವಲ್ಪ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ. ಯಾಕಂದರೆ ಇದು ಅಲ್ದಲೇ ಕಟ್ ಮಾಡದೇ ಇರೋದು ಒಂದು 3 ಬ್ಲೌಸ್ ಇದ್ದಾವೆ ಹೊಲಿಯೋವು, ಅವನು ಹೊಲಿಬೇಕು. ಹಾಗಾಗಿ ಆದಷ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮಾಡೋಣ ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ದಿನ ಯಾವ ರೀತಿಯಾಗಿ ಹೋಗುತ್ತೆ ಅಂತ ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿದ್ದೀನಿ. ಕೊನೆವರೆಗೂ ನೋಡಿದ್ಮೇಲೆ ಈ ವಿಡಿಯೋ ಇಷ್ಟ ಆಯಿತಾ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಅಂದರೆ ಬ್ರೇಕ್ಫಾಸ್ಟ್ನ ಇವಾಗ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಫುಲ್ ಆ್ಯಕ್ಟಿವ್ ಆಗಿ ಪ್ರೊಡಕ್ಟಿವ್ ಡೇ ಆಗಿ ಯೂಸ್ ಮಾಡ್ಕೊಂಡಂಥ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೆಲ್ತಲ್ಲಿ ಅವಾಗವಾಗ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನನಗೆ ಅಂತ. ಹಂಗೇ ಇವತ್ತು ಏನು ಪ್ರಾಬ್ಲಮ್ ಇಲ್ಲದೇ ತುಂಬ ಖುಷಿಯಾಗಿ ಆ್ಯಕ್ಟಿವ್ ಆಗಿದ್ದಂಥ ದಿನ. ನಾನಿವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ, ಆವಾಗಲೇ ಒಂದು ಪಾರ್ಸೆಲ್ ಬಂತು, ಫೋನ್ ಬಂತು ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟು ಹೋದೆ. ಇದೇನು ಅಂದರೆ ಅಲೋವೆರಾ ಜೆಲ್ನ ಆರ್ಡರ್ ಮಾಡಿದ್ದೆ, 100% ಪ್ಯೂರ್ ಅಂತ ಹೇಳಿ ಇದ್ದಿದ್ದು. ಬಟ್ ಇದು ಈ ಒಂದು ಬಾಟಲ್ ಮೇಲೆ 99% ಅಂತ ಇತ್ತು. ಈಗ ನನಗೆ 1% ಅದು ಪ್ಯೂರ್ ಅಲ್ಲ ಅಂತ ಗೊತ್ತಾದ್ರೂ ನನ್ನ ಸ್ಕಿನ್ನು ಫುಲ್ ಸೆನ್ಸಿಟಿವ್ ಇದೆ. ಹಾಗಾಗಿ ಏನು ಯೂಸ್ ಮಾಡೋದಕ್ಕೂ ಭಯ ಆಗುತ್ತೆ. ಹಾಗಾಗಿ ಸ್ವಲ್ಪ ಡೌಟ್ ಆಯಿತು, ಇಟ್ಕೊಳ್ಳೋದು ವಾಪಸ್ ಮಾಡೋದು ಅಂತ. ಅದಕ್ಕೆ ನೋಡೋಣ, ಸೆನ್ಸಿಟಿವ್ ಸ್ಕಿನ್ಗೆ ಏನಾದರೂ ಒಂದು ಆಗಿಲ್ಲ ಅಂತ ಅಂದರೆ ನನಗೆ ಗೊತ್ತಾಗ್ಬಿಡುತ್ತಲ್ವ, ಪಿಂಪಲ್ಸ್ ಏನಾದರೂ ಆಗೋದು, ರ್ಯಾಷಸ್ ಥರ ಆಗೋದು ಹಿಂಗಾಗುತ್ತೆ. ಆಮೇಲೆ ನೋಡಿಬಿಟ್ಟು ಆಮೇಲೆ ವಾಪಸ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಹಂಗೆ ಇಟ್ಟೆ. ಇವಾಗ ಅದನ್ನು ಎತ್ತಿಟ್ಕೊಂಡು ಕೈಗೆ ಸ್ಮೆಲ್ ನೋಡೋಣ ಅಂಥೇಳಿ ಹಾಕ್ತೆ. ಸ್ಮೆಲ್ಲು ಲೈಟಾಗಿತ್ತು, ಅಂತ ಏನೋ ಇದ್ರೂ ಸ್ಮೆಲ್ ಇರಲಿಲ್ಲ. ಬಟ್ ಬೇಗನೆ ಅಬ್ಸರ್ವ್ ಆಯಿತು, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಂಗಾಗಿ ನೋಡಿಬಿಟ್ಟು ಆಮೇಲೆ ವಾಪಸ್ ಮಾಡೋಣ ಬೇಡ ಅಂದರೆ ಅಂತ ಅಂದ್ಕೊಂಡು ಎತ್ತಿಟ್ಕೊಂಡು ಇವಾಗ ಬಟ್ಟೆ ಮಡ್ಚ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದೆ ಏನಂತ, 1-2 ಬ್ಲೌಸು ಸ್ಟಿಚ್ ಮಾಡೋದಿತ್ತು, ಜೊತೆಗೆ ಬೈಂಡ್ ಹಾಕೋದಿತ್ತು ಅಂತ ಹೇಳಿ. ಅದೆರಡೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮನೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಮಕ್ಕಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಬೆಳಿಗ್ಗೆನೇ ಅಂದ್ಕೊಂಡಿದ್ದೆ. ಏನಂದರೆ ಮೋಮೋಸ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಕೂಡ ಸರ್ಪ್ರೈಸು, ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಬಟ್ ಟೇಸ್ಟ್ ಮಾತ್ರ ಸಖತ್ತಂದರೆ ಸಖತ್ತಾಗಿ ಬಂದಿತ್ತು. ಹಂಗಾಗಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಟೇಸ್ಟ್ ಮಾಡಿದ್ಮೇಲೆ ನನ್ನ ಹಸ್ಬೆಂಡ್ ಏನು ಹೇಳಿದ್ರು ಅಂತ ಹೇಳಿ ಕೊನೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನೋಡಿ, ಓಕೆನಾ.
ಇವಾಗ ಟೊಮೊಟೊ ಮತ್ತು ಬೆಳ್ಳುಳ್ಳಿನ ನಾನಲ್ಲಿ ಒಂದು ಬೌಲಲ್ಲಿ ಬೇಯೋದಕ್ಕೆ ಇಟ್ಟಿದ್ದೆ. ಅದು ಇವಾಗ ಬೆಂದಿದೆ, ಸ್ವಲ್ಪ ತಣ್ಣಗೂ ಆಗಬೇಕು. ನಾನಿವಾಗ ಗ್ಯಾಸ್ ಆಫ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಪಾತ್ರೆಯಲ್ಲಿ ಏನು ಕಾಲಿಫ್ಲವರ್ನ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋಣ, ಅಂದರೆ ಏನು ಹುಳಗಳೆಲ್ಲ ಇರುತ್ತಲ್ವ ಅದು ಹೋಗಲಿ ಅಂತೇಳಿ ಹಾಕ್ತಾಯಿದ್ದೆ. ಬಟ್ ಅದನ್ನು ಬಿಡಿಸ್ತಾ ಇದ್ದರೆ ಅದರೊಳಗೆ ತುಂಬ ಹುಳಗಳು ಬರ್ತಾಯಿತ್ತು. ಅದರಲ್ಲಿ ನೋಡ್ತಾ ಇದ್ದರೆ ನನಗೆ ಅದು ಯೂಸ್ ಮಾಡೋಕ್ಕೂ ಮನಸ್ಸಾಗಲಿಲ್ಲ. ಹಂಗಾಗ್ಬಿಟ್ಟು ಅದನ್ನು ಎಸೆದೇ ಬಂದುಬಿಟ್ಟೆ. ಅದನ್ನು ಹಾಕೋದೇ ಬೇಡ ಅಂತೇಳಿ, ಯಾಕಂದರೆ ತಿನ್ನೋಕೆ ಮನಸ್ಸಾಗಬೇಕಲ್ಲ ಅದನ್ನೆಲ್ಲ ನೋಡಿದಾಗ ಅಂತ ಅದನ್ನು ಎಸ್ಬಿಟ್ಟು ಇವಾಗ ಇನ್ನು ಬಾಕಿದು ಏನೆಲ್ಲ ತರಕಾರಿ ಇತ್ತಲ್ವ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ ಇತ್ತು, ಅದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸ್ಟಫಿಂಗು. ಹಂಗಾಗಿ ಇವಾಗ ಅದರಲ್ಲೇ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಕೂಡ ನಾನು ಹಂಗೆ ಸಣ್ಣದಾಗಿ ಚಾಪ್ ಮಾಡಿ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆಗೆ ಅಂತ ಹೇಳಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಕಾದಿದ ತಕ್ಷಣ ಇವಾಗ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ತರಕಾರಿ ಹಾಕ್ಕೋಬೇಕಾಗುತ್ತೆ. ನಾನು ಕೂಡ ಯೂಟ್ಯೂಬಲ್ಲಿ ನೋಡಿಬಿಟ್ಟೇ ಈ ರೆಸಿಪಿನ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ. ಅವ್ರು ಇನ್ನೂ ಬೇರೆ ಥರ ಮಾಡಿದರು, ನಾನು ಅದನ್ನು ಚೇಂಜ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡಿದ್ದೀನಿ, ಹಂಗಾಗಿ ಟೇಸ್ಟ್ ಚೆನ್ನಾಗಿ ಬಂತು ಅನಿಸುತ್ತೆ. ಏನೇನೋ ಹಾಕಿ ಅದೇ ಗತಿಗೆ ನಾವು ಅಂದ್ಕೊಂಡು ಇವತ್ತು ಸಕ್ಕ ಟೇಸ್ಟಿಯಾಗಿ ಬರಬೇಕು ಅಂತ ಏನೇನೋ ಹಾಕ್ಬಿಟ್ಟು ಮಾಡ್ತೀವಲ್ಲ ಆವಾಗಲೇ ಚೆನ್ನಾಗಿರಲ್ಲ ಹೇಳ್ಬೇಕಂದ್ರೆ. ಅದಕ್ಕೆ ಈ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಈರುಳ್ಳಿ ಫ್ರೈ ಆದಮೇಲೆ ಚಾಪ್ ಮಾಡ್ಕೊಂಡಿದ್ದು ತರಕಾರಿನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಅದು ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕಿದ್ರೆ ಬೇಗನೆ ಅದು ಸಾಫ್ಟಾಗಿಬಿಡುತ್ತೆ, ಹಂಗಾಗಿಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ನೀರು ಏನೂ ಹಾಕೋಂಗಿಲ್ಲ, ಉಪ್ಪು ಮಾತ್ರನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಖಾರದ ಪುಡಿನೂ ಹಾಕಬೇಕು, ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಲಾಸ್ಟಲ್ಲಿ ಖಾರದ ಪುಡಿ ಹಾಕಿ ಒಂದು ಸ್ವಲ್ಪ ಜಾಸ್ತಿ ಟೈಮು ಫ್ರೈ ಮಾಡ್ಕೋಬೋದು. ಅದಕ್ಕೆ ಚೆನ್ನಾಗಿ ಫ್ರೈ ಅಂದರೆ ಇದು ದಪ್ಪ ಇದಿತ್ತು ತಳ ಬಾಣಲೆಯಲ್ಲಿ, ಹಂಗಾಗಿ ಸೀದೋಗಲ್ಲ ಬಾಣಲೆಯಲ್ಲಿ, ಅದಕ್ಕೆ ಅಂತಲೇ ನಾನು ಎರಡು ಒಟ್ಟಿಗೆ ಹಾಕ್ಕೊಂಡು ಬೇಗನೆ ಫ್ರೈ ಮಾಡಿಕೊಂಡೆ. ಇವಾಗ ಬೇಯಿಸಿಟ್ಕೊಂಡಿದ್ದೆ ಅಲ್ವ 2 ಟೊಮೊಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಇದ್ರ ಜೊತೆ ಒಣಮೆಣ್ಸಿನ್ಕಾಯಿನ ಹಾಕಿ ಬೇಯಿಸ್ಕೋಬೇಕು. ಅಂದರೆ ಏನು ಕಲರ್ ಬರುತ್ತಲ್ವ, ನನಗೆ ಒಣಮೆಣ್ಸಿನ್ಕಾಯಲ್ಲಿ ಯಾವುದು ಖಾರ ಇರುತ್ತೆ ಯಾವುದು ಕಲರಿಗೆ ಯೂಸ್ ಮಾಡ್ತಾರೆ ಅದು ನಿಜವಾಗ್ಲೂ ಗೊತ್ತಿಲ್ಲ. ಹಂಗಾಗಿ ಕಲರ್ ಬರುತ್ತಲ್ವ ಆ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಬೇಯಿಸ್ಕೋಬೇಕು ಅದರಲ್ಲೇ. ನನ್ನ ಮನೇಲಿ ಅದಕ್ಕೆ ಅದೇನು ಗೊತ್ತೇ ಆಗೋಲ್ಲ ಅಂತಂದ್ಬಿಟ್ಟು ನಾನು ಖಾರದ ಪುಡಿ ಅಷ್ಟೇ ಯೂಸ್ ಮಾಡ್ತೀನಿ, ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ. ಇವಾಗ ಹಂಗೇ ಸ್ವಲ್ಪ ಅದಕ್ಕೆ ಅದಿರಲಿಲ್ಲ ಅಂತೇಳ್ಬಿಟ್ಟು ಖಾರದ ಪುಡಿನೇ ಹಾಕ್ಬಿಟ್ಟು ರುಬ್ಕೊಂಡೆ ಸಣ್ಣಕ್ಕೆ. ಇವಾಗ ಒಂದು ಚೂರೇ ಎಣ್ಣೆ ಹಾಕ್ಬಿಟ್ಟು ಆ ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಎಣ್ಣೆ ಬಿಡೋವರೆಗೂ. ಅದು ಕುದಿಸ್ಕೊಂಡ್ರೆ ಅಷ್ಟೇ ಮುಗೀತು, ಅದು ಚಟ್ನಿ ರೆಡಿ ಆಯಿತು. ಮೊಮೋಸ್ ಜೊತೆ ತಿಂತೀವಲ್ವ ಅದೇ ಚಟ್ನಿ ಅದು ರೆಡಿ ಆಯಿತು. ತುಂಬ ಅಂದರೆ ತುಂಬ ಸಿಂಪಲ್, ಅದಕ್ಕೆ ಏನೂ ಯೂಸ್ ಮಾಡಿಲ್ಲ, ಇಷ್ಟೇ. ಸಕ್ಕ ಟೇಸ್ಟಿ ಬಂದಿತ್ತು. ಬಟ್ ನಮ್ಮನೆ ಖಾರದ ಪುಡಿ ಸಿಕ್ಕಾಪಟ್ಟೆ ಖಾರ, ನಾನು ಹಾಕಿದ ಖಾರದ ಪುಡಿನೂ ಜಾಸ್ತಿ ಆಯಿತು ಅದಕ್ಕೆ, ಹಂಗಾಗಿ ಸ್ವಲ್ಪ ಖಾರ ಆಗಿತ್ತು. ಬಿಟ್ಟರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಅದನ್ನು ಒಂದು ಬೌಲಿಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡೋದೆಲ್ಲ ಪಾತ್ರೆಗಳೆಲ್ಲ ತೊಳೆದು ಎತ್ತಿಟ್ಬಿಡೋಣ. ನಾನು ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡೋಕ್ಕೆ ತುಂಬಾ ಇಷ್ಟ, ಬಟ್ ನನ್ನ ಮಗಳಿಗೆ ಪಾತ್ರೆ ಜಾಸ್ತಿ ಆಗಿರುತ್ತಲ್ವ ಅಂತ ನಾನು ಏನೂ ಟ್ರೈ ಮಾಡೋದಕ್ಕೆ ಹೋಗಲ್ಲ. ಅದಕ್ಕೆ ನನ್ನ ಮಗಳು ಕೇಳ್ತಾ ಇದ್ದೆ, ನಾನು ಮೊಮೋಸ್ ಮಾಡಿ ಆದಮೇಲೆ ಅವ್ರಿಗೆ ಸರ್ಪ್ರೈಸ್ ಕೊಟ್ಟನಲ್ವ, ಅಮ್ಮು ನನಗೆ ಏನು ಗೊತ್ತಾ, ನಿಮಗೆ ವೆರೈಟಿಯಾಗಿ ನಿಮಗೆ ಬರೋಷ್ಟೊತ್ತಿಗೆ ಸರ್ಪ್ರೈಸ್ ಕೊಡಬೇಕು, ಏನಾದರೂ ತಿಂಡಿ ಹೊಸ ಥರ ಮಾಡಿ ಅಂತ ಸಖತ್ ಖುಷಿ ಇರುತ್ತೆ. ಬಟ್ ನೀ ಪಾತ್ರೆ ಜಾಸ್ತಿ ಆಗಿಬಿಟ್ಟಿರುತ್ತೆ ತೊಳೆಯೋಕ್ಕೆ ಅಂತೇಳಿ ನನಗೆ ಮಾಡೋಕ್ಕೆ ಬೇಜಾರು ಅಂತ. ಮಮ್ಮಿ ಪರವಾಗಿಲ್ಲ, ನೀವು ಪಾತ್ರೆ ಆಗುತ್ತೆ ಅಂತ ಯೋಚನೆ ಮಾಡಬೇಡ್ರಿ, ನೀವು ಟ್ರೈ ಮಾಡಿರಿ ಪರವಾಗಿಲ್ಲ, ನನಗೂ ಖುಷಿಯಾಗಿರುತ್ತಲ್ವ ಆವಾಗ ನಾನು ಪಾತ್ರೆ ತೊಳಿತೀನಿ ಅಂತ. ಆದರೂ ನನಗೆ ಬೇಜಾರಾಗುತ್ತಲ್ವ, ಹಾಗಾಗಿ ಸ್ವಲ್ಪ ಸಿಂಕಲ್ಲೇ ತೊಳೆಯೋವಂಥದ್ದು ಎಲ್ಲ ನಾನು ತೊಳ್ಕೊಂಡ್ಬಿಡ್ತೀನಿ ಎಲ್ಲ. ಅದಕ್ಕೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಇವಾಗ ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ. ಚಪಾತಿ ಹಿಟ್ಟನ್ನು ಇದೇ ಪ್ಲ್ಯಾನ್ ಮೇಲೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ನನಗೆ ಹೊಸಿಯೋಕ್ಕಾಗ್ತಿಲ್ಲ ಸಂಜೆ ಮಾಡ್ಕೊಳ್ಳೋಣ ಮಿಕ್ಕಿರೋದು ಅಂತೇಳಿ ಏನೋ ಸುಮ್ಮನೆ ಹೇಳಿಬಿಟ್ಟು ಎತ್ತಿಟ್ಕೊಂಡಿದ್ದೆ, ಯಾಕಂದರೆ ಗೊತ್ತಾಗ್ಬಿಡುತ್ತೆ, ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಎತ್ತಿಡಲ್ಲ ಹಿಟ್ಟನ್ನ, ಹಂಗಾಗಿ ಅವಳಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಎತ್ತಿಟ್ಟಿದ್ದೆ. ಇವಾಗ ಅದನ್ನು ಚಪಾತಿನ ದೊಡ್ಡಕ್ಕೆ ಹೊಸ್ಕೊಂಡು ಇವಾಗ ಚಿಕ್ಕದೊಂದು ಬಾಕ್ಸ್ನ ತೊಗೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕಕ್ಕೆ ಬೇಕಲ್ವ, ಚಿಕ್ಕದು ಮಾಡ್ಕೊಂಡು ಹೊಸ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ದೊಡ್ಡಕ್ಕೆ ಹೊಸ್ಕೊಂಡು ಅದರಲ್ಲಿ ಒಂದು 3 ಬರ್ತಾಯಿತ್ತು.
ಆ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿದ್ದಾದಮೇಲೆ ಸುಮಾರು ಮೋಮೋಸ್ನ ಮಾಡಿಬಿಟ್ಟಿದ್ದೆ ಇವತ್ತು. ಬಟ್ ಲಾಸ್ಟಲ್ಲಿ ಸ್ವಲ್ಪ ಬೇಜಾರು ಆಯಿತು. ಏನಪ್ಪ ಅಂತಂದರೆ ಬೇಯೋದಕ್ಕೆ ಇಟ್ಬಿಟ್ಟು ನಾನು ಏನೋ ಮಾಡ್ಕೊಂಡು ಕೂತಿದ್ದೆ. ಲಾಸ್ಟದು ನಾನೇ ತಿನ್ನಬೇಕಿದ್ದಿದ್ದು, ಎಲ್ರಿಗೂ ಹಾಕ್ಕೊಟ್ಟಿದ್ದೆ. ಕೊನೆಗೆ ಏನಾಯಿತು ಅಂತಂದರೆ ನೀರು ಕೆಳಗಡೆ ಇಡ್ಲಿ ಪಾತ್ರೆಯಲ್ಲಿ ನೀರು ಸ್ವಲ್ಪ ಕಡಿಮೆಯಾಗಿತ್ತು. ನಾನು ಆದ್ರೂ ಆ ಲಾಸ್ಟ್ ಪ್ಲೇಟ್ ಇಡುವಾಗ ನೋಡಿಬಿಟ್ಟು ಸ್ವಲ್ಪ ನೀರು ಹಾಕಿನೇ ಇಟ್ಟೆ. ಆದರೂ ಏನಾಯಿತು, ನೀರು ಸ್ವಲ್ಪ ಜಾಸ್ತಿನೇ ಕಡಿಮೆ ಇತ್ತು ಅನಿಸುತ್ತೆ. ನಾನು ಸ್ವಲ್ಪ ಮಾತ್ರ ಹಾಕಿದೆ ಅಲ್ವಾ, ಹಂಗಾಗಿ ನೀರೆಲ್ಲ ಖಾಲಿಯಾಗಿ ಫುಲ್ ಸೀದೋಗ್ಬಿಟ್ಟಿತ್ತು. ನಮ್ಮ ಅಮ್ಮಗೆ ಒಂದು 2 ಮಿನಿಟ್ಸಲ್ಲಿ ಆಫ್ ಮಾಡಮ್ಮು ಅಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಅದು ಚಪಾತಿ ಇಟ್ಟಿತ್ತಲ್ವ, ಚಪಾತಿ ಒಸ್ಕೊತ ಕೂತಿದ್ದೆ ಇದೆಲ್ಲ ಮುಗಿಸಿ. ಆವಾಗ ನನ್ನ ಮಗಳು ಅದನ್ನು ಆಫ್ ಮಾಡೋಕ್ಕೆ ನೆನ್ಪು ಮಾಡಲಿಲ್ಲ. ಅದು ಫುಲ್ ಸೀದೋಗ್ಬಿಡ್ತು. ನಾನೇ ಜಾಸ್ತಿ ಟೇಸ್ಟ್ ನೋಡೋಕ್ಕಾಗಲಿಲ್ಲ. ಅದೇ ಸೀದೋಗಿರೋದೇ ಒಂದು ಚೂರು ಚೂರು ತಿನ್ಕೊಂಡೆ. ಇನ್ನೇನು ಮಾಡೋದು, ಅವ್ರು ಖುಷಿ ಪಟ್ರಲ್ಲ ಸಾಕು ಅಂತ ಹೇಳಿ ಅದೇ ಖುಷಿ ಆಯಿತು ಅಷ್ಟೇ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಇವಾಗ ಅದನ್ನು ಕಟ್ ಮಾಡಿದ್ದಾದಮೇಲೆ ಆ ಸ್ಟಫಿಂಗ್ ಏನಿದೆ ಅದರೊಳಗಡೆ ಇಟ್ಕೊಂಡು ಮೋಮೋಸ್ ಶೇಪು ನನಗೆ ಅಷ್ಟಾಗಿ ಬರಲಿಲ್ಲ. ನನಗೆ ಬಂದಿರೋ ಥರ ನಾನು ಮಾಡಿದೆ. ಈ ಮೋದಕಾಗೆಲ್ಲ ಮಾಡ್ತಾರಲ್ವ ಆ ಥರ ಹಂಗೆ ಫುಲ್ಲು ರೌಂಡ್ ಶೇಪ್ದು ಇಟ್ಕೊಂಡು ಆ ಥರ ಪ್ರೆಸ್ ಮಾಡಿದ್ದೀನಿ ಅಷ್ಟೇ. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಆಲ್ರೆಡಿ ಟೈಮ್ ಆಗೇ ಹೋಗ್ಬಿಡ್ತು, ಮಕ್ಕಳು ಬರೋ ಟೈಮು. ಹಾಗಾಗಿ ಬೇಗ ಸ್ವಲ್ಪ ಬೆಂದು ಬಿಡಲಿ, ಒಂದು ಟ್ರಿಪ್ ಅವ್ರಿಗೆ ತಿನ್ನೋಕೆ ರೆಡಿ ಇರುತ್ತೆ. ಆಮೇಲೆ ಬಂದಮೇಲೆ ಮತ್ತು ಇನ್ನೇನು ಗೊತ್ತಾಗುತ್ತಲ್ವ, ಏನೋ ಒಂದು ಟ್ರಿಪ್ ಮಾಡಿದ್ರಾಯ್ತು ಅಂತ ಹೇಳಿ ಇವಾಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಇಟ್ಟಿದ್ದೆ. ಮಕ್ಕಳು ಬಂದರು, ಡೋರ್ ಓಪನ್ ಮಾಡಿ ಬಂದೆ. ಇಲ್ಲಿ ನೋಡೋಕೆ ಬರ್ತಾರೆ ಅಂತ ಬಂದು ಅಡ್ಡ ನಿಂತ್ಕೊಂಡೆ, ಅದಕ್ಕೆ ಓಡೋಡಿ. ಆದ್ರೂ ಅಲ್ಲೇನೋ ಸೈಡಲ್ಲಿ ಇನ್ನೊಂದು ಪ್ಲೇಟಲ್ಲಿ ಇಟ್ಟಿದ್ನಲ್ವ, ಅದನ್ನು ನೋಡಿನೇ ಗೊತ್ತಾಗ್ಬಿಡುತ್ತೆ ಅವರಿಗೆ. ಓ ಮಮ್ಮಿ ಮೋಮೋಸ್ ಮಾಡ್ತಿದ್ದೀರಾ, ಫಸ್ಟ್ ಟೈಮ್ ಮೋಮೋಸ್ ಮಾಡ್ತಿರೋದು ನಮ್ಮ ಮನೇಲಿ ಅಂತಂದ್ಬಿಟ್ಟು ಹೇಳ್ಕೊಂಡು ಅವರು ಕೂಡ ಖುಷಿಯಾಗಿ ನೋಡಿಬಿಟ್ಟು, ಇನ್ನು ಇವಾಗ ತಾನೇ ಬೇಯೋದಕ್ಕೆ ಇಟ್ಟಿದ್ದಲ್ವ, ಹೇಳ್ದೆ ನಾನು ಸ್ವಲ್ಪ ಬೇಯಬೇಕು, ಅಷ್ಟೊತ್ತಿಗೆ ಬಟ್ಟೆ ಗಿಟ್ಟೆ ಚೇಂಜ್ ಮಾಡ್ಕೊಳ್ರಿ ಅಂತ. ಸರಿ ಅಂತಂದ್ಬಿಟ್ಟು ಆಮೇಲೆ ಒಂದು ಸ್ಟೆಪ್ಪು ಬೆಂದಿತ್ತು, ಅದನ್ನು ತೆಗಿತಾ ಇದ್ದೆ. ನಾನು ನೋಡ್ತಾ ಇದ್ರೇ ಸಖತ್ ಖುಷಿಯಾಗ್ಬಿಟ್ಟಿತ್ತು ನನಗೆ. ಫಸ್ಟ್ ಟೈಮ್ ಮಾಡಿದ್ರು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಅದಾದಮೇಲೆ ಇವಾಗ ರಿವ್ಯೂ ಹೇಳ್ತಾರೆ, ಕೇಳಿಸ್ಕೊಳ್ಳಿ ಹೆಂಗಿತ್ತು ಅಂತ ಹೇಳಿ. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಮಾತಾಡ್ತೀನಿ, ಓಕೆನಾ? ಬೇಗ ಬೇಗ ತಿಂದು ನೋಡ್ರಿ ಹೆಂಗೈತಿ ಅಂತ ಹೇಳ್ರಿ. ಚಟ್ನಿ ಎತ್ಕೊಳ್ರಿ, ಎತ್ಕೊಂಡ ಹೋಟೆಲ್ ತರ ಐತಾ? ಹೋಟೆಲ್ ಮೇರ್ಸಂಗ್ ಐತಾ? ಸೂಪರ್ ಐತಿ. ಮಾಡ್ಬೋದಾ ನಾವೇ ಚಟ್ನಿ? ಚಟ್ನಿ ಅದು ನಾನೇ ಮಾಡಿರೋದು. ಚೆನ್ನಾಯ್ತಾ? ಬರಪ್ಪು, ನೀನಂತ ತಿಂದು ಹೇಳಿ ಬರ. ಏನಾಗಲ್ಲ ಬಾಬು, ನೀನಾಗಿದ್ರಿ ನಂಗೆ ಸೂಪರ್ ಆಗೈತಿ. ವಾಟರ್ ತರ ಸುಮ್ಮನೆ ಒಂದು ವಾಟರ್ ಇಟ್ಕೊಳ್ಬೋದು. ಬರೀ ಮೋಮೋಸ್ ಸಾಯಂಕಾಲ ಮಾಡ್ತಾ ಇರೋದು ಅಲ್ಲ, ಬರೀ ಮೋಮೋಸ್ ತೆ. ಅದ್ರ ಜೊತೆ ತಿಂದು ನೋಡ, ಅದೇ ಗೊತ್ತಾಗ ಮಾಡಿದೀನಿ ಟೊಮೊಟೊ ಸಾಸ್. ಅದ್ರೊಳಗಿಂದ ಉದುರುತ್ತೀವಿ. ಇನ್ನು ಕಡ್ಕೊಂತಿದ್ದಂಗೆ ಹೆಂಗಂದು ಬಿಟ್ಟ. ಕರೆಕ್ಟಾಗಿ ಹೇಳು, ತಿಂದುಬಿಟ್ಟಯ್ಯ. ನಿಜ ಮಾಡೋಣ ಮತ್ತೆ. ಮಾಡಿದ್ದೆಷ್ಟು ಕಷ್ಟ ಅದು ಗೊತ್ತೇ ನಂಗೆ ಒಬ್ಳಿಗೆ. ತರಕಾರಿನೆಲ್ಲ ಮಾಡ್ಕೊಂಡು ಇದು ಕೇಳು. ನನ್ನ ಹಸ್ಬೆಂಡ್ ಹೋಟೆಲ್ ಇಟ್ಕೊಡ್ಬೋದು ಅಂತ ಹೇಳೋಷ್ಟು ಚೆನ್ನಾಗಿ ಬಂದಿತ್ತು ಅಂತ ತುಂಬಾ ಖುಷಿಯಾಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.